ಇನ್ನು ಶಾಸಕ ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಅಂದರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಗೊಂದಲದ ಹೇಳಿಕೆ ನೇರವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಇದಕ್ಕೆಲ್ಲ ಪರಿಹಾರವನ್ನ ಕೊಡುತ್ತೆ ಅಂತ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ. ಜನವರಿ 6ಕ್ಕೆ ಪಟ್ಟಾಭಿಷೇಕ ಅನ್ನೋದು ಇಕ್ಬಾಲ್ ಹುಸೇನ್ ಅವರ ಅಭಿಪ್ರಾಯ. ಅದನ್ನು ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಕೇವಲ ಇಕ್ಬಾಲ್ ಹುಸೇನ್ ಟೈಮ್ ಚೆನ್ನಾಗಿದ್ರೆ ಸಾಲಲ್ಲ, ಎಲ್ರಿಗೂ ಟೈಮ್ ಚೆನ್ನಾಗಿರಬೇಕು. ಮೇಯ್ನ್ಲಿ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿರಬೇಕು, ಹೈಕಮಾಂಡ್ ಟೈಮ್ ಕೂಡ ಚೆನ್ನಾಗಿರಬೇಕು. ಆಗ ಮಾತ್ರ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಅದೃಷ್ಟ ಹುಡುಕೊಂಡು ಬಂದಾಗ ಯಾವ ಲಕ್ಕಿ ನಂಬರು ಬೇಕಾಗಿಲ್ಲ. ಹೀಗಂತ ಇಕ್ಬಾಲ್ ಹುಸೇನ್ಗೆ ಟಾಂಗ್ ಕೊಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ ಅವರು. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ನಿನ್ನೆ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು, ಒಬ್ಬೊಬ್ಬರು ಅವರವ್ರದ್ದೇ ಆದಂತಹ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ. ಜನವರಿ 6ಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರಲ್ಲ, ಅದಕ್ಕೆ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಕರೆಕ್ಟ್ ಅವ್ರು ಹೇಳಿದ್ದು. ಅದೃಷ್ಟ ಹುಡುಕೊಂಡು ಬಂದಾಗ ಯಾವ ನಂಬರು, ಯಾವ ಲಕ್ಕಿ ನಂಬರು ವರ್ಕೌಟ್ ಆಗಲ್ಲ, ತಾನಾಗಿದ್ದೇ ಬರುತ್ತೆ. ಆದರೆ ಟೈಮ್ ಎಲ್ರಿಗೂ ಚೆನ್ನಾಗಿರ್ಬೇಕಷ್ಟೇ. ಅದು ನಮಗೂ ಚೆನ್ನಾಗಿರಬೇಕು, ಡಿ ಕೆ ಶಿವಕುಮಾರ್ಗೂ ಚೆನ್ನಾಗಿರಬೇಕು ಅಂತ ಅವ್ರ ಅಭಿಪ್ರಾಯ.